ಹಾಯ್ ಗುರು, ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ರಾಜಸ್ಥಾನದ ವಿರುದ್ಧ ಸೋತ ಬಳಿಕ ಕೋಪಗೊಂಡ ಹಾರ್ದಿಕ್ ಪಾಂಡ್ಯ ತಂಡದ ಸೋಲಿಗೆ ತಿಳಿಸಿದ ಅಸಲಿ ಕಾರಣ. ಅಷ್ಟಕ್ಕೂ ವಿರುದ್ಧ ಮುಂಬೈ ಸೋತ ಬಳಿಕ ಹಾರ್ದಿಕ್ ಪಾಂಡ್ಯ ಹೇಳಿದ್ದೇನು ಗೊತ್ತಾ? ವಿಡಿಯೋನ ಪೂರ್ತಿ ನೋಡಿ. ಗುವಾಹಟಿಯ ಬರ್ಸಾಪುರ ಕ್ರಿಕೆಟ್ ಸ್ಟೇಡಿಯಂನಲ್ಲಿ ನಡೆದ 2026ರ ಐಪಿಎಲ್ನ 13ನೇ ಮ್ಯಾಚ್ ಅಲ್ಲಿ ಮುಂಬೈ ತಂಡ ಹೀನಾಯವಾಗಿ ಸೋಲನ್ನು ಅನುಭವಿಸಿದೆ. ಮಳೆ ಬಂದ ಕಾರಣ ಈ ಮ್ಯಾಚ್ ಅನ್ನು 11 ಓವರ್ಗೆ ಸೀಮಿತಗೊಳಿಸಿದರು. ಈ ಪಂದ್ಯದಲ್ಲಿ ಟಾಸ್ ಗೆದ್ದು ಮುಂಬೈ ಮೊದಲು ಬೌಲಿಂಗ್ ಆಯ್ಕೆ ಮಾಡಿಕೊಂಡರು. ಅದರಂತೆ ಬ್ಯಾಟಿಂಗ್ ಮಾಡಿದ ರಾಜಸ್ಥಾನ್ ತಂಡಕ್ಕೆ ಉತ್ತಮ ಆರಂಭ ಸಿಕ್ಕಿತು. ವೈಭವ್ ಸೂರ್ಯವಂಶಿ ಹಾಗೂ ಯಶಸ್ವಿ ಜೈಸ್ವಾಲ್ ಸಿಡಿಲಬ್ಬರದ ಆರಂಭವನ್ನು ಒದಗಿಸಿಕೊಟ್ಟರು. ಕೊನೆಯದಾಗಿ ರಾಜಸ್ಥಾನ್ ರಾಯಲ್ಸ್ ತಂಡ 11 ಓವರ್ಗಳಲ್ಲಿ ಕೇವಲ 3 ವಿಕೆಟ್ ನಷ್ಟಕ್ಕೆ 150 ರನ್ ಕಲೆ ಹಾಕಿದರು. ಜೈಸ್ವಾಲ್ ನಾಟ್ಔಟ್ ಆಗಿ 77 ರನ್ ಹೊಡೆದು ಮಿಂಚಿದರು. ವೈಭವ್ ಸೂರ್ಯವಂಶಿ 39 ರನ್ಗಳನ್ನು ಕಲೆ ಹಾಕಿದರು. ಈ ಟಾರ್ಗೆಟ್ನ ಬೆನ್ನಟ್ಟಿದ ಮುಂಬೈ ತಂಡದಿಂದ ನಿರೀಕ್ಷಿತ ಆಟ ಕಂಡು ಬಂದಿಲ್ಲ. ಯಾವೊಬ್ಬ ಬ್ಯಾಟರ್ ಕೂಡ 30ರ ಗಡಿ ದಾಟಲಿಲ್ಲ. ಕೊನೆಯದಾಗಿ 11 ಓವರ್ಗಳಲ್ಲಿ ಮುಂಬೈ 123 ರನ್ ಅಷ್ಟೇ ಕಲೆ ಹಾಕಿದ್ದು. ಇದರೊಂದಿಗೆ ರಾಜಸ್ಥಾನ್ ಈ ಪಂದ್ಯದೊಂದಿಗೆ 27 ರನ್ಗಳ ಜಯ ಪಡೆದುಕೊಂಡಿತು. ಅತ್ತ ನಾಂಡ್ರೆ ಬರ್ಗರ್, ರವಿ ಬಿಷ್ಣು ಹಾಗೂ ಸಂದೀಪ್ ಶರ್ಮಾ ತಲಾ 2 ವಿಕೆಟ್ ಕಿತ್ತು ಮಿಂಚಿದರು. ಈ ಸೋಲಿನೊಂದಿಗೆ ಮುಂಬೈ ತಂಡ ಟೂರ್ನಿಯಲ್ಲಿ ಸತತ 2ನೇ ಸೋಲನ್ನು ಎದುರಿಸಿತು. ಸೋಲಿನ ಕುರಿತು ಮಾತನಾಡಿದ ಕ್ಯಾಪ್ಟನ್ ಹಾರ್ದಿಕ್ ಪಾಂಡ್ಯ ಈ ರೀತಿ ಹೇಳಿಕೆ ಕೊಟ್ಟಿದ್ದಾರೆ. ಖಂಡಿತವಾಗಿಯೂ ಈ ಫಲಿತಾಂಶ ನಿರಾಶೆ ತಂದಿದೆ. ನಾವು ಬ್ಯಾಟಿಂಗಲ್ಲಿ ನಿರೀಕ್ಷಿಸದ ಮಟ್ಟದ ರನ್ ದಾಖಲಿಸಲು ವಿಫಲವಾದೆವು. 151 ರನ್ ಟಾರ್ಗೆಟ್ನ ಬೆನ್ನಟ್ಟುವಾಗ ಪವರ್ ಪ್ಲೇ ಅಲ್ಲಿ ಜಾಸ್ತಿ ವಿಕೆಟ್ ಕಳೆದುಕೊಂಡಿದ್ದು ನಮಗೆ ಹಿನ್ನಡೆ ಆಯಿತು ಎಂದು ಹಾರ್ದಿಕ್ ಪಾಂಡ್ಯ ಹೇಳಿದ್ದಾರೆ. ಇದರ ಜೊತೆಗೆ ಮಿಡ್ಲ್ ಆರ್ಡರ್ನಲ್ಲಿ ಚೇತರಿಸಿಕೊಳ್ಳಲು ಟ್ರೈ ಮಾಡಿದ್ದೇವೆ. ಆದರೆ ರಾಜಸ್ಥಾನದ ಬೌಲರ್ಗಳು ನಿರಂತರ ಒತ್ತಡ ಹೇರಿದರು. ನಮ್ಮ ಬ್ಯಾಟಿಂಗ್ ವಿಭಾಗದಲ್ಲಿ ಇನ್ನೂ ಸುಧಾರಣೆ ಅಗತ್ಯವಿದೆ ಎಂದು ಕ್ಯಾಪ್ಟನ್ ಹೇಳಿದ್ದಾರೆ. ಮತ್ತು ಇದು ಕೇವಲ ಒಂದು ಪಂದ್ಯ ಅಷ್ಟೇ. ನಾವು ಮಾಡಿದ ತಪ್ಪುಗಳಿಂದ ಪಾಠ ಕಲಿತು ಮುಂದಿನ ಪಂದ್ಯದಲ್ಲಿ ಮರಳುತ್ತೇವೆ ಎಂಬ ನಂಬಿಕೆ ಇದೆ ಎಂದು ಹಾರ್ದಿಕ್ ಪಾಂಡ್ಯ ಅವರು ಹೇಳಿದ್ದಾರೆ. ಇದೇ ತರ ಪ್ರತಿಯೊಂದು ಕ್ರಿಕೆಟ್ ಅಪ್ಡೇಟ್ ಸ್ಟೋರಿನ ತಿಳಿದುಕೊಡ್ತಾ ಹೋಗ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.